ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಿಂಷಾ ಮತ್ತು ಭರಚುಕ್ಕಿ ಜಲಪಾತಗಳು ಕಾವೇರಿ ನದಿ ನೀರಿನ ಹೆಚ್ಚಳದಿಂದ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಕೇರಳದ ವಯನಾಡು ಮತ್ತು ಕರ್ನಾಟಕದ ಕೊಡಗಿನಲ್ಲಿ ಇತ್ತೀಚೆಗೆ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಮತ್ತು ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಳವಾಗುತ್ತಿದೆ. ಹೆಚ್ಚಿನ ಪ್ರಮಾಣದ ನೀರನ್ನು ಕಾವೇರಿ ಮತ್ತು ಕಬಿನಿ ನದಿಗಳು ತಿರುಮಕೂಡಲು ನರಸೀಪುರದ ಸ್ಫಟಿಕ ಸರೋವರದೊಂದಿಗೆ ಸಂಗಮಗೊಂಡು ಕಾವೇರಿಯಾಗಿ ಪರಿವರ್ತನೆಯಾಗಿದ್ದು, ನಂತರ ಚಾಮರಾಜನಗರ ಜಿಲ್ಲೆಯ ಶಿಂಷಾ ಮತ್ತು ಭರಚುಕ್ಕಿ ಜಲಪಾತಗಳಲ್ಲಿ ಧುಮ್ಮಿಕ್ಕಿ ಹರಿಯುತ್ತಿವೆ. ನಿಸರ್ಗದ ಈ ಸೊಬಗನ್ನು ವೀಕ್ಷಿಸಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ರಾಜ್ಯದ ಮೈಸೂರು, ಮಂಡ್ಯ, ಬೆಂಗಳೂರು, ತುಮಕೂರು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ತಮ್ಮ ಕುಟುಂಬ ಸಮೇತ ಹಾಗೂ ಸ್ನೇಹಿತರೊಂದಿಗೆ ಭರಚುಕ್ಕಿ ಜಲಪಾತದ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಜೊತೆಗೆ ಪ್ರವಾಸಿಗರು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದು ಜಲಪಾತದ ದೃಶ್ಯ ವೈಭವಕ್ಕೆ ಮನಸೋತಿದ್ದಾರೆ. ದೂರದರ್ಶನದೊಂದಿಗೆ ಪ್ರವಾಸಿಗರಾದ ನೇತ್ರಾವತಿ, ಕೇರಳದ ವಯನಾಡು ಮತ್ತು ಕೊಡಗಿನಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಶಿಂಷಾ ಹಾಗೂ ಭರಚುಕ್ಕಿ ಜಲಪಾತಗಳು ತುಂಬಿ ಹರಿಯುತ್ತಿವೆ. ಬಂಡೆಗಳ ನಡುವೆ ಧುಮ್ಮಿಕ್ಕಿ ಹರಿಯುವ ಜಲಪಾತವನ್ನು ವೀಕ್ಷಿಸುವುದೇ ಒಂದು ಸುಂದರ ಅನುಭವ ಎಂದು ಹೇಳಿದರು. ಕಾವೇರಿ ಮತ್ತು ಕಬಿನಿ ನರಸೀಪುರದಲ್ಲಿ ಸಂಗಮಗೊಂಡು ಸುಮಾರು ಕಿಲೋಮೀಟರ್ಗಳಾಗಿ ಹರಿದು ಇಲ್ಲಿ ಭರಚುಕ್ಕಿ ಜಲಪಾತದಲ್ಲಿ ಆಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇದ್ದಾಳೆ. ಇದು ತುಂಬಾ ಮನಮೋಹಕವಾದ ದೃಶ್ಯ. ಇದನ್ನು ನೋಡಲು ಮನಸ್ಸಿಗೆ ಬರುತ್ತದೆ. ಇಲ್ಲಿ ನಾವು ನಮ್ಮ ಕುಟುಂಬ ಸಮೇತರಾಗಿ ಬಂದು ಈ ದೃಶ್ಯವನ್ನು ನೋಡಿ ತುಂಬಾ ಸಂತೋಷ ಪಟ್ಟಿದ್ದೀವಿ. ಮತ್ತೋರ್ವ ಪ್ರವಾಸಿಗ ರಘು, ಪ್ರತಿ ವರ್ಷ ಭರಚುಕ್ಕಿ ಜಲಪಾತದ ರುದ್ರ ರಮಣೀಯತೆಯನ್ನು ವೀಕ್ಷಿಸಲು ಆಗಮಿಸುತ್ತಿದ್ದೇವೆ. ತುಂಬಿ ಹರಿಯುವ ನೀರನ್ನು ಕಂಡಾಗ ಮನಸ್ಸಿಗೆ ಉಲ್ಲಾಸ, ಸಂತೋಷ ಮೂಡುತ್ತಿದೆ ಎಂದು ಹೇಳಿದರು. ಪ್ರತಿ ವರ್ಷನೂ ಇಲ್ಲಿ ವಿಸಿಟ್ ಕೊಡ್ತಾನೆ ಇರ್ತೀವಿ ನಾವು. ಪ್ರತಿ ಸಲ ಕಾವೇರಿ ಕಬಿನಿ ನೀರು ತುಂಬಿದಾಗ ಇಲ್ಲಿ ಜಲಪಾತ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರತಿ ವರ್ಷನೂ ಇಲ್ಲಿ ನೀರು ತುಂಬಿದಾಗ ಬರ್ತಾನೆ ಇರ್ತೀವಿ. ಈ ಜಲಪಾತ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷನೂ ನಾವು ಕುಟುಂಬ ಸಮೇತ ವೀಕ್ಷಣೆ ಮಾಡೋಕ್ಕೆ ಬರ್ತೀವಿ. ಇದು ಎಲ್ಲ ದೇಶ ವಿದೇಶಗಳಿಂದ ಬರ್ತಾರೆ. ಪ್ರತಿ ಸಲಿನೂ ನೀರು ಬರ್ತಾ ಇದೆ, ಹಾಲಿನ ಹೊರೆ ಥರ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಚಂಡೀಗಢದ ಪ್ರವಾಸಿಗ ಧಮನ್, ಸುಂದರ ಪರಿಸರದಲ್ಲಿ ಜಲಪಾತದ ದೃಶ್ಯ ವೈಭವ ನೋಡುವುದೇ ಸಂತಸದ ಸಂಗತಿ. ಮೊದಲ ಬಾರಿಗೆ ಭೇಟಿ ಕೊಟ್ಟಿರುವುದಾಗಿ ಹೇಳಿದರು. Coming from Chandigarh, and like I've been to many countries, but when I'm looking at this place, like this place is really awesome. This place is really beautiful. I'm looking like this place, like I'm for the first time of my life, like this is like really good. Yeah. ಮಹಾರಾಷ್ಟ್ರದ ಮತ್ತೋರ್ವ ಪ್ರವಾಸಿಗ ಅಮನ್ದೀಪ್ ಜಲಾಶಯದ ಸೊಬಗನ್ನು ಮತ್ತು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಆಗಮಿಸಿದ್ದು, ಇಲ್ಲಿನ ಜಲಪಾತದ ದೃಶ್ಯವನ್ನು ನೋಡಿ ಪುಳಕಿತಗೊಂಡಿರುವುದಾಗಿ ಹೇಳಿದರು. Although I stay in Bangalore, this is my first visit to waterfall. It looks pretty awesome and enjoy the view. Just come here to absorb the nature. ಭರಚುಕ್ಕಿ ಮತ್ತು ಶಿಂಷಾ ಜಲಪಾತಗಳು ಹಾಲ್ನೊರೆಯಂತೆ ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ಈ ಕುರಿತು ಚಾಮರಾಜನಗರದ ವರದಿಗಾರ ಗೂಳಿಪುರ ನಂದೀಶ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಹರಿಯುತ್ತಿದ್ದು ಹಾಲ್ನೊರೆಯಂತೆ ಬರುವ ಪ್ರವಾಸಿಗರಿಗೆ ಜಲದ ರಸದೌತಣವನ್ನ ಕಾವೇರಿ ಮಾತೆಯು ಉಣಬಡಿಸುತ್ತಿದ್ದಾಳೆ. ಇತ್ತ ಕರ್ನಾಟಕದ ನಾನಾ ಮೂಲೆಗಳಿಂದ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಲಕ್ಷಾಂತರ ಪ್ರವಾಸಿಗರು ಪ್ರತಿನಿತ್ಯ ಇಲ್ಲಿಗೆ ಆಗಮಿಸುತ್ತಿದ್ದು ಭರಚುಕ್ಕಿ ಹಾಗೂ ಶಿಂಷಾ ಜಲಪಾತಗಳ ಜಲದ ರಸದೌತಣವನ್ನ ಅನುಭವಿಸುತ್ತಿದ್ದಾರೆ. ಡಿಡಿ ನ್ಯೂಸ್ಗಾಗಿ ಗುಳಿಪುರ್ ನಂದೀಶ್, ಚಾಮರಾಜನಗರ. ಒಟ್ಟಾರೆಯಾಗಿ ಭರಚುಕ್ಕಿ ಮತ್ತು ಶಿಂಷಾ ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವುದರಿಂದ ಅದರ ಸೌಂದರ್ಯವನ್ನು ಸವಿಯಲು ರಾಜ್ಯ, ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ.